ರಾಜ್ಯ ಸರ್ಕಾರ ಈಗ ಹೊಸದಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಅನ್ನು ಸೆಟ್ ಮಾಡಿದೆ. ಯಾರಾದರೂ ಸರ್ಕಾರಿ ಜಾಗದಲ್ಲಿ ಮನೆಯನ್ನು ಕಟ್ಕೊಂಡ್ರೆ ಅವರು ಒಂದಿಷ್ಟು ವರ್ಷಗಳವರೆಗೂ ಕೂಡ ಅಲ್ಲಿದ್ದರೆ ಅವರಿಗೆ ಗೃಹಭಾಗ್ಯವನ್ನು ಸರ್ಕಾರ ಕೊಡುತ್ತೆ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮನ್ನು ಕೋಗಿಲು ಲೇಔಟ್ನಲ್ಲಿ ಆದಂಥ ಬೆಳವಣಿಗೆ ಮೂಲಕವಾಗಿ ಹಾಕಿದೆ. ಇನ್ನೆಲ್ಲೇ ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಟಿ ಅದನ್ನು ಡೆಮಾಲಿಷನನ್ನು ಮಾಡಿದರೆ ಜನ ಕೇಳೋದು ನಮಗೂ ಗೃಹಭಾಗ್ಯವನ್ನು ಕೊಡಿ, ನಾವು ಬೀದಿಗೆ ಬಂದಿದ್ದೀವಿ ಅಂತಲೇ ಹೇಳ್ತಾರೆ. ಆಗ ಸರ್ಕಾರದ ಮನಸ್ಸು ಕಲಕುತ್ತಾ ಅಥವಾ ಇನ್ಯಾರೋ ಕೇರಳದ CM ರೀತಿಯಲ್ಲಿ ಫೋನ್ ಮಾಡಿಬಿಟ್ಟು ಆ ನಿಟ್ಟಿನಲ್ಲಿ ಹೇಳಬೇಕಾ, ಹೈಕಮಾಂಡ್ನಿಂದ ಬರಬೇಕಾ? ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಅಂಥದ್ದೇ ಈಗ ಥಣಿಸಂದ್ರದಲ್ಲೂ ಆಗಿದೆ ಬೆಳವಣಿಗೆ. ಥಣಿಸಂದ್ರದಲ್ಲಿ ಏನಾಯಿತು ಇಲ್ಲಿದೆ ನೋಡಿ ರಿಪೋರ್ಟ್. ಕೋಗಿಲು ಬಳಿಕ ಥಣಿಸಂದ್ರದಲ್ಲೂ JCB ಗರ್ಜನೆ, ಅಕ್ರಮ ಮನೆಗಳ ತೆರವು, ಬೀದಿಗೆ ಬಿದ್ದ ಕುಟುಂಬಗಳು. ಕೋಗಿಲು ಲೇಔಟ್ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮತ್ತೊಮ್ಮೆ JCBಗಳು ಗರ್ಜಿಸಿವೆ. ಬೆಳ್ಳಂಬೆಳಗ್ಗೆ ಫೀಲ್ಡ್ಗೆ ಇಳಿದ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಅಕ್ರಮ ಮನೆಗಳನ್ನ ನೆಲಸಮ ಮಾಡಿವೆ. ಅನಧಿಕೃತವಾಗಿ ನಿರ್ಮಿಸಿರುವ ಮನೆಗಳು ಮತ್ತು ಶೆಡ್ಗಳನ್ನು ತೆರವುಗೊಳಿಸಲಾಗಿದೆ. BDA ಕಾರ್ಯಾಚರಣೆಗೆ ಒತ್ತುವರಿದಾರರು ನಿಗಿ ಕೆಂಡವಾಗಿದ್ದಾರೆ. ಕೋಗಿಲು ಲೇಔಟ್ ಕಿಚ್ಚು ಆರುವ ಮೊದಲೇ ಮತ್ತೊಂದು ಕಾರ್ಯಾಚರಣೆಗೆ BDA ಇಳಿದಿದ್ದು ಮತ್ತಷ್ಟು ವಿವಾದಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ಥಣಿಸಂದ್ರದಲ್ಲೂ ಸರ್ಕಾರಿ ಜಾಗ ಒತ್ತುವರಿದಾರರಿಗೆ BDA ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. JCBಗಳ ಜೊತೆಗೆ ಅಖಾಡಕ್ಕೆ ಇಳಿದ BDA ಒತ್ತುವರಿ ಜಾಗವನ್ನ ತೆರವು ಮಾಡಿದ್ದಾರೆ. ಅಕ್ರಮವಾಗಿ ಹಾಕಿಕೊಂಡಿದ್ದ ಮನೆಗಳು, ಶೆಡ್ಗಳನ್ನ ನೆಲಸಮ ಮಾಡಿದ್ದಾರೆ. ಒಂದೇ ದಿನ BDA ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಸುಮಾರು 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಕೋಗಿಲು ಲೇಔಟ್ ಬಳಿಕ ಬೆಂಗಳೂರಿನ ಮತ್ತೊಂದು ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. BDA ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತೇಳಿ ಥಣಿಸಂದ್ರದ SRK ಲೇಔಟ್ನಲ್ಲಿ ಈಗಾಗಲೇ BDA ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇಲ್ಲಿ ಸುಮಾರು 2 ಎಕರೆ BDA ಜಾಗದಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು, ಕಾರಿನ ಗ್ಯಾರೇಜ್ಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅಂತೇಳಿ ಈಗ ತೆರವು ಕಾರ್ಯಾಚರಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು ಒಂದು 22 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ರು, ಒತ್ತುವರಿ ಮಾಡಿಕೊಂಡು ಇಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು ಅಂತೇಳಿ. ಎಲ್ಲವನ್ನು ಕೂಡ ಮನೆ ಒಳಗಡೆ ಇದ್ದಂಥ ಪಾತ್ರೆ ಪಗಡೆ ಎಲ್ಲವನ್ನು ಕೂಡ ಬೀದಿಗೆ ಹಾಕಿರೋದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇಲ್ಲಿ ಸುಮಾರು ಒಂದು 22 ಮನೆಗಳಿದ್ದಂಥ ಇಲ್ಲಿ ಒಂದು 80ಕ್ಕೂ ಹೆಚ್ಚು ನಿವಾಸಿಗಳು ವಾಸ ಮಾಡ್ತಾ ಇದ್ರು. ಈ ಭಾಗದಲ್ಲಿ ನೋಡ್ಬೋದಾಗಿದೆ. ಈಗಾಗಲೇ ಎಲ್ಲ ಕೂಡ ತೆರವು ಕಾರ್ಯಾಚರಣೆ ಆಗಿರುವಂಥದ್ದು. JCBಗಳಿಂದ ಬಿಲ್ಡಿಂಗ್ ಡೆಮಾಲಿಷ್ ಮಾಡುವಂತ ಕೆಲಸ ಕೂಡ ಆಗಿದೆ. 100 ಕೋಟಿ ಮೌಲ್ಯದ ಅಕ್ರಮ ಆಸ್ತಿ ವಶ, BDA ವಿರುದ್ಧ ಒತ್ತುವರಿದಾರರ ಆಕ್ರೋಶ. ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಅನಧಿಕೃತ ನಿರ್ಮಾಣಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಿದೆ. ಅರ್ಕಾವತಿ ಬಡಾವಣೆಯಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಪೂರ್ವ ತಾಲೂಕು KR ಪುರ ಹೋಬಳಿ ಥಣಿಸಂದ್ರ ಗ್ರಾಮದಲ್ಲಿ JCBಗಳು ಗರ್ಜಿಸಿವೆ. ಥಣಿಸಂದ್ರ ಗ್ರಾಮದ ಸರ್ವೆ ನಂಬರ್ 28/1 ಮತ್ತು 28/2 ನಲ್ಲಿ 2 ಎಕರೆ ಪ್ರದೇಶದಲ್ಲಿ ಅನಧಿಕೃತವಾಗಿ ನಿರ್ಮಾಣವಾಗಿದ್ದ ಶೆಡ್ಗಳನ್ನು ತೆರವು ಮಾಡಲಾಗಿದೆ. ಆ ಮೂಲಕ ಸುಮಾರು 100 ಕೋಟಿ ಬೆಲೆ ಬಾಳುವ ಪ್ರದೇಶವನ್ನ BDA ವಶಪಡಿಸಿಕೊಂಡಿದೆ. ಥಣಿಸಂದ್ರದ SRK ಲೇಔಟ್ನಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದ್ದು ಬಡ ಕುಟುಂಬಗಳು ಬೀದಿಗೆ ಬಿದ್ದಿವೆ. ಯಾವುದೇ ನೋಟಿಸ್ ಕೊಡದೆ, ಮಾಹಿತಿ ನೀಡದೆ ತೆರವು ಕಾರ್ಯಾಚರಣೆ ನಡೆಸಿದ ಆರೋಪವೂ ಕೇಳಿಬಂದಿದೆ. ಮನೆಯಲ್ಲಿದ್ದ ಪಾತ್ರೆ ಪಗಡೆ, ಟಿವಿ, ಫ್ರಿಡ್ಜ್, ಮನೆಯ ಎಲ್ಲಾ ವಸ್ತುಗಳನ್ನು ಬೀದಿಗೆ ಎಸೆಯಲಾಗಿದೆ. ಚಿಕ್ಕ ಮಕ್ಕಳನ್ನ ಎತ್ತಿಕೊಂಡ ತಾಯಂದಿರು ಸರ್ಕಾರಕ್ಕೆ ಹಿಡಿಶಾಪ ಹಾಕುತ್ತಿದ್ದಾರೆ. ಪ್ರಾಬ್ಲಮ್ ಏನಿದೆ ಯಾರು ಹೇಳಿಲ್ಲ, ಏನು ಗೊತ್ತಿಲ್ಲ. ನಾನು ಈಸ್ಕೊಳ್ಳುವಾಗ ಏನು ಪ್ರಾಬ್ಲಮ್ ಇಲ್ಲ, ಚೆಕ್ ಮಾಡಿದೆ, ಕ್ರಾಸ್ ವೆರಿಫೈ ಮಾಡಿದೆ, ಅದೆಲ್ಲ ಚೆಕ್ ಮಾಡಿ ರಿಜಿಸ್ಟರ್ ಮಾಡಿ ಅಪ್ ಟು ಡೇಟ್ ಟ್ಯಾಕ್ಸ್ ಪೇ ಮಾಡಿದ್ದೀನಿ. ಸೇಲ್ ಡೀಡ್ ಇದೆ ಅಬ್ಸಲ್ಯೂಟ್ ನನ್ನ ಹತ್ರ. ಇವಾಗ ಸಡನ್ ಆಗಿ ಕೇಸ್ ವಿನ್ ಆಗಿದೆ, ಈ ಥರ ಎಲ್ಲ ಹೇಳ್ತಾ ಇದ್ದಾರೆ. ಇದು ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು ಅವರು, ಈ ತರ ಆಗ್ತಿದೆ ಏನಿದೆ ಅಂತ. ಹೈಕೋರ್ಟ್ ಆದೇಶದಂತೆ 22 ಮನೆಗಳ ನೆಲಸಮ, ವಿಷದ ಬಾಟಲಿ ಹಿಡಿದು ಒತ್ತುವರಿದಾರರ ಹೈಡ್ರಾಮಾ. ಹೈಕೋರ್ಟ್ ಆದೇಶ ಮೇರೆಗೆ ಥಣಿಸಂದ್ರದಲ್ಲಿ ಮನೆಗಳ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಸದ್ಯ ತೆರವುಗೊಳಿಸಿದ 22 ಮನೆಗಳಲ್ಲಿ ಕಾರು ಗ್ಯಾರೇಜ್, ಗೋಡನ್, ಶೀಟ್ ಮನೆಗಳು ಇವೆ. ಅದರಲ್ಲೂ 22 ಮನೆಗಳಲ್ಲಿ ಇರುವವರೆಲ್ಲ ಬಾಡಿಗೆದಾರರು ಅಂತ ಗೊತ್ತಾಗಿದೆ. ಈ ಮನೆಗಳ ಮಾಲೀಕರು ಯಾರು, ಎಲ್ಲಿಯವರು, ಈಗ ಎಲ್ಲಿದ್ದಾರೆ ಎಂಬ ಯಾವ ಮಾಹಿತಿಯೂ ಇಲ್ಲ ಅಂತ ಗೊತ್ತಾಗಿದೆ.
ಇನ್ನು ಮನೆಗಳ ತೆರವು ಕಾರ್ಯಾಚರಣೆ ವೇಳೆ ಭಾರೀ ಹೈಡ್ರಾಮಾ ನಡೆದಿದೆ. ಕೈಯಲ್ಲಿ ವಿಷದ ಬಾಟಲಿ ಹಿಡಿದ ಕುಟುಂಬವೊಂದು ಮನೆ ತೆರವು ಮಾಡಿದ್ರೆ ನಾವು ವಿಷ ಕುಡಿಯುತ್ತೇವೆ ಅಂತ ಎಚ್ಚರಿಕೆ ನೀಡಿತು. ನಾವು 53 ಲಕ್ಷ ಕೊಟ್ಟು ಸ್ವಂತ ಮನೆ ಖರೀದಿ ಮಾಡಿದ್ದೇವೆ. ಈ ಖಾತಾ ಎಲ್ಲ ಇದೆ, ಡಾಕ್ಯುಮೆಂಟ್ ಕೂಡ ಇದೆ. ಹೀಗಿದ್ರೂ ಯಾವುದೇ ನೋಟಿಸ್ ನೀಡದೆ ಮನೆ ತೆರವು ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಲೀಗಲ್ ನೋಟಿಸ್ ಇಲ್ಲ, ಏನು ಇಲ್ಲ. ಬಂದಿದ ತಕ್ಷಣ ಹೋಬಳಿ ಹೇಳ್ತಾ ಇದ್ದಾರೆ, ನಾವು ಏನು ಗೊತ್ತಿಲ್ಲ, ಎಲ್ಲ ಸಾಮಾನು ತಗೊಂಡು ಹೋಗಿ ಆಚೆ ಕಡೆ. ಎಲ್ಲಿಗೆ ಹೋಗ್ಬೇಕು? ನಾವು 3 ತಿಂಗಳ ಮುಂಚೆನೆ ನಾವು ಖರೀದಿ ಮಾಡಿರೋದು. ಇವಾಗ ಹೇಳ್ತಾ ಇದ್ದಾರೆ 5 ಮಿನಿಟ್ಸ್ ಮುಂಚೆ ಎಲ್ಲ ಸಾಮಾನು ತಗೊಂಡೋಗಿ ನಾವು ಎಲ್ಲ ಡಿಸ್ಟ್ರಾಯ್ ಮಾಡಬೇಕು. ಯಾರು ಹೇಳಿರೋದು? ಎಲ್ಲಿ ನೋಟಿಸ್ ನಿಮ್ದು? ಎಲ್ಲಿ ವಾರೆಂಟ್ ನಿಮ್ದು? ಯಾರು ಹೇಳಿರೋದು? ಯಾರು ಮುಂದೆ ಬರ್ತಾ ಇಲ್ಲ, ಎಲ್ಲ ಹಿಂದೆಗಡೆ ನಿಂತು ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಜೆಸಿಬಿಗಳು ಗರ್ಜಿಸುತ್ತಿದ್ರೆ ಒತ್ತುವರಿದಾರರ ಎದೆಯಲ್ಲಿ ನಡುಕ ಶುರುವಾಗಿದೆ. ಬಿಡಿಎ ಅಲ್ಟ್ರಾ ಆಕ್ಟಿವ್ ಆಗಿದ್ದು ಸಾಲು ಸಾಲು ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೆಸುತ್ತಿದೆ. ಆ ಮೂಲಕ ಸರ್ಕಾರಿ ಜಮೀನು ನುಂಗಲು ಹೊರಟವರಿಗೆ ಬಿಸಿ ಮುಟ್ಟಿಸುವ ಕೆಲಸವೇನೋ ಆಗ್ತಿದೆ. ಆದ್ರೆ ಏಕಾಏಕಿ ನೆತ್ತಿ ಮೇಲಿನ ಸೂರು ಕಳೆದುಕೊಂಡ ಕುಟುಂಬಗಳು ಮಾತ್ರ ಬೀದಿಗೆ ಬೀಳುವ ದುರ್ಗತಿಗೆ ಬಂದಿವೆ. ಲೋಕೇಶ್ ಕೊಡದಗಾಲ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.